ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ. ಹಾಲು ಮತ ನಿಜವಾಗಲೂ ಅದ್ಭುತವಾದ ಮತ. ಯಾಕೆಂತಂದರೆ ನಮ್ಮ ಸಾಮಾನ್ಯ ಜನರು ಹಾಲು ಮತನಂತೆ ಮುಗ್ಧರಾದವರು ಮತ್ತು ಭಾಳ ಒಳ್ಳೆಯವರು. ನಮ್ಮ ಜನಾಂಗ ನಿಜವಾಗಲೂ ವಿದ್ಯಾವಂತರಾಗಿಬಿಟ್ರೆ ದೇಶಕ್ಕೆ ಒಳ್ಳೆ ಕೊಡುಗೆ ಕೊಡೋದು ಇನ್ಯಾವ ಜನಾಂಗೂ ಕೊಡೋಕ್ಕಾಗಲ್ಲ. ಅಂಥ ಕೊಡುಗೆ ಕೊಡೋವಂಥ ಜನ ನಮ್ಮದು. ಸಿದ್ದರಾಮಯ್ಯನವರ ಎಕ್ಸಾಂಪಲ್ ಆಗ್ಬೋದು ಈಗ. ಯಾಕೆ ಜನಸಾಮಾನ್ಯರಿಗೆ, ಬಡವರಿಗೆ, ಹಿಂದುಳಿದವರಿಗೆ, ಯಾರಿಗೆ ಏನು ಸಹಾಯ ಆಗಬೇಕು ಅಂಥವ್ರಿಗೆ ಮಾಡ್ತಾ ಇರೋವಂಥ ಸಿದ್ದರಾಮಯ್ಯನವರು ಈಸ್ ಎ ಗ್ರೇಟ್ ಎಕ್ಸಾಂಪಲ್. ನಮ್ಮ ಜನದವ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ಈಗ ಎಜುಕೇಷನ್ನು, ಅದರಲ್ಲೂ ಚಿಕ್ಕ ಮಕ್ಕಳಿಗೆ, ಅದರಲ್ಲೂ ಹಳ್ಳಿ ಮಕ್ಕಳಿಗೆ. ಯಾಕೆಂದರೆ ನಮ್ಮ ಜನ ಹಳ್ಳಿಲಿರೋದ್ರಿಂದ ನಾವು ಹಳ್ಳಿಯವ್ರನ್ನ ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟರೆ ನಿಜವಾಗಲೂ ಒಳ್ಳೆ ವ್ಯಕ್ತಿಗಳು ಬರೋದು ಹಳ್ಳಿಯಿಂದಾನೆ. ಅದರಿಂದ ಹಳ್ಳಿ ಜನಕ್ಕೆ ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡಬೇಕು. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಹೆಣ್ಣುಮಕ್ಳನ್ನ ಒಳ್ಳೆ ತಾಯಂದ್ರಾಗಿ ಮಾಡಿ ಒಳ್ಳೆ ಮಕ್ಕಳು ಬೆಳೆಸುವಂಥ ಸಮಾಜ ಕಟ್ಟಬೇಕು. ಆವಾಗಲೇ ನಮ್ಮ ಸಮಾಜ ಶಕ್ತಿಯುತವಾಗುತ್ತೆ. ಮತ್ತು ಸಮಾಜಕ್ಕೆ ನಿಜವಾದ ಶಕ್ತಿ ಅಂದರೆ ತಾಯಂದಿರು, ಒಳ್ಳೆ ತಾಯಂದಿರು, ಒಳ್ಳೆ ಮಕ್ಕಳು. ಇನ್ನೊಂದು 50 ವರ್ಷ ನಾವು ಕೆಲಸ ಮಾಡಬೇಕು, ಭಾಳ ಹಾರ್ಡ್ ವರ್ಕ್ ಮಾಡಬೇಕು. ಆವಾಗ ನಮ್ಮ ಸಮಾಜ ನಿಜವಾಗಲೂ ದೇಶಕ್ಕೆ ಒಳ್ಳೆ ಅದ್ಭುತವಾದ ಪ್ರಜೆಗಳನ್ನು ಕೊಡುತ್ತೆ. ಕುರುಬರೇ ದೇಶ ಆಳಬೇಕು ಅನ್ನೋ ನನ್ನ ಭಾವನೆ. ಯಾಕೆಂದರೆ ಒಳ್ಳೆ ಆಡಳಿತ ಕೊಡುವಂಥ ಶಕ್ತಿ ಇದೆ ಅವ್ರಿಗೆ. ದೇಶಕ್ಕೆ ಒಳ್ಳೇದು ಮಾಡ್ತಾರೆ, ಬೇರೆಯವ್ರಿಗೆ ಅನ್ಯಾಯ ಮಾಡಲ್ಲ. ಹೀಗೆ ನಾವು ಯೋಚನೆ ಮಾಡಿದ್ರೆ ಬ್ರಾಹ್ಮಣರು ಸ್ವಾರ್ಥಿಗಳು ಅಂತ ಹೇಳ್ತೀವಿ, ಲಿಂಗಾಯತರು ಬಹಳ ಬುದ್ಧಿವಂತರು ಮುಂದುವರೆದು ಬಿಡ್ತಾರೆ, ಯಾರು ಸ್ವಾರ್ಥಿಗಳು ಅಂತ ಹೇಳ್ತೀವಿ, ಒಕ್ಕಲಿಗರನ್ನ ಒಡ್ರು ಅಂತ ಹೇಳ್ತೀವಿ. ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಸ್ವಸಹಾಯ ಸಾಮಾಜಿಕವಾಗಿ ತಮ್ಮ ಜಾತಿಗೆ ಮಾಡ್ತಾರೆ ಹೊರತು ಬೇರೆ ಜಾತಿಯವರಿಗೆ ಅನ್ಯಾಯ ಮಾಡೋದ್ರಲ್ಲೇ, ಬೇರೆ ಜನಾಂಗದವ್ರಿಗೆ ಅನ್ಯಾಯ ತುಳಿಯೋದ್ರಲ್ಲೇ ಯೋಚನೆ ಮಾಡ್ತಿರ್ತಾರೆ. ಆದರೆ ಹಾಲು ಮತದವರು ಹಾಗಿಲ್ಲ. ಎಲ್ಲರೂ ಒಳ್ಳೆಯದಾಗಲಿ, ಎಲ್ರಿಗೂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಬಗ್ಗೆ ಅಂತ ಹೇಳ್ತೀವಿ. ಯಾರಿಗೂ ದುಃಖ ಬರದೆ ಎಲ್ಲರೂ ಸಂತೋಷವಾಗಿರುವಂಥ ಸಮಾಜ ಕಟ್ಟೋದೇ ಹಾಲು ಮತಸ್ಥರ ಜನರ ನಿಜವಾದ ಗುರಿ. ಅದರಿಂದ ಅಂಥವ್ರನ್ನ ನಾವು ಒಳ್ಳೆ ಎಜುಕೇಷನ್ ಕೊಟ್ಟು ಒಳ್ಳೆ ಪ್ರಜೆಗಳನ್ನ ನಮ್ಮ ದೇಶಕ್ಕೆ ಕೊಡುವಂಥ ಶಕ್ತಿ ಬೆಳೆಸ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು. ಸ್ನೇಹೋತ್ಸವ ದಾವಣಗೆರೆಯಲ್ಲಿ ಏನು ನಡೆದವು ಭಾಳ ಒಳ್ಳೆಯ ರೀತಿಯಿಂದ ಕರಿಬಸಪ್ಪನವರು ಅರೇಂಜ್ ಮಾಡಿದರು. ವಿಶೇಷವಾದ ಜನರಿಗೆ ಇವತ್ತು ಸಂಪರ್ಕ ಮಾಡಲಿಕ್ಕೆ ಅನುಕೂಲವಾಯಿತು. ನಮ್ಮ ಸಮಾಜದ ಅನೇಕ ಉತ್ತಮ ದರ್ಜೆಯಲ್ಲಿದ್ದಂಥ ವೈದ್ಯರು ಮತ್ತು ಸಂಸ್ಥಾಪಕರು, ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ನಾಗರಾಜ್ ಅವರು ಅಮೇರಿಕಾದಲ್ಲಿ ಪ್ರಾಕ್ಟೀಸ್ ಮಾಡಿ ಇಲ್ಲಿ ನಮಗೆ ಕೆಲವೊಂದು ವಿಷಯಗಳನ್ನು ತಿಳಿಸಿದರು. ಅದರಲ್ಲಿ ಮುಖ್ಯವಾದದಂತಂದರೆ ಶಿಕ್ಷಣದೊಂದಿಗೆ ಸಂಸ್ಕಾರ, ಇದು ಎರಡೂ ಇಂಪಾರ್ಟೆಂಟ್ ಇದೆ. ಸಂಸ್ಕಾರ ಎಲ್ಲಕ್ಕಿಂತ ಇಂಪಾರ್ಟೆಂಟು. ಅನ್ಎಕ್ಸ್ಪೆಕ್ಟೆಡ್ ಲವ್, ಅವರು ಮಾಡಿದಂಥ ಅನೇಕ ಕೊಡುಗೆಗಳು, ನಮ್ಮ ಕನಕ ಪೀಠಕ್ಕೆ ನೀಡಿದಂಥ ಕೊಡುಗೆಗಳು ಡಾಕ್ಟರ್ ನಾಗರಾಜ್ ಅವರವ್ರದ್ದು ಭಾಳ ಒಳ್ಳೆಯ ರೀತಿಯಲ್ಲಾಗಿದೆ. ಅವರಿಗೂ ಕೂಡ ನಮ್ಮ ಎಲ್ಲ ಸಮಾಜದಿಂದ ಅವರಿಗೆ ನಮನವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂತಂದರೆ ಅವರು ಹೇಳಿದ ಹಾಗೆ ಸಂಸ್ಕಾರ ಒಂದು ಯಾವುದಂತಂದರೆ ಯಾರಿಗೆ ಒಂದು ಮಾನವತೆ ಇದೆ, ಯಾರಿಗೆ ಒಂದು ಒಳ್ಳೆಯ ಅವಶ್ಯಕತೆ ಇರುವಂಥ ಜನರಿಗೆ ಕೊಡಬೇಕಾದಂಥ ಸಂಸ್ಕಾರ ಭಾಳ ಇಂಪಾರ್ಟೆಂಟ್ ಅದೇ ಅಂತ ಅವ್ರು ಹೇಳಿದರು. ಇವತ್ತು ಸಂಸ್ಕೃತ, ಯಾಕಂತ ಬ್ರೈನ್ಗೆ ಅಡಿಕ್ಟ್ ಅಥವಾ ಸೇಮ್ ಮ್ಯಾಚ್ ಆಗೋದು ಸಂಸ್ಕೃತ ಸಬ್ಜೆಕ್ಟನ್ನು ಕಲಿಬೇಕಂತ ಅವರು ಹೇಳಿದರು. ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಭಾಳ ಸಕ್ಸಸ್ಫುಲ್ ಆಗಿದೆ. ಇದೇ ರೀತಿ ಎಲ್ಲ ಇಡೀ ಭಾರತದಲ್ಲಿ ನಡಲಿ ಅಂತ ಹೇಳಿ ಒಳ್ಳೆಯ ವಿಷಯಗಳನ್ನು ಮಾಡಿ ನಾನು ಹೇಳ್ಬೇಕಾಗ್ತದೆ. ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ, ಸಂಕೇಶ್ವರ್, ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಧ್ಯಕ್ಷರು. ಧನ್ಯವಾದ. ಸ್ನೇಹೋತ್ಸವ 25-26ರ ಒಂದು ಕಾರ್ಯಕ್ರಮದಲ್ಲಿ ಹಾಲು ಮತ ಸಮಾಜದ ಎಲ್ಲ ವೈದ್ಯಕೀಯ ಮತ್ತು ವೈದ್ಯಕೀಯೇತರ ಸಿಬ್ಬಂದಿಗಳನ್ನು, ಸಾಧಕರನ್ನು ಕರೆಸಿ ಇವತ್ತು ಇಲ್ಲಿ ದಾವಣಗೆರೆಯಲ್ಲಿ ಸನ್ಮಾನ ಮಾಡ್ತಾಯಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಈ ಕಾರ್ಯಕ್ರಮದಲ್ಲಿ ಮೂಲಕ ಸಮಾಜದಲ್ಲಿ ಒಂದು ಶೈಕ್ಷಣಿಕ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ಇಂಥ ಕಾರ್ಯಕ್ರಮಗಳು ಯಶಸ್ವಿಯಾಗ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಜ್ಞೆ ಮತ್ತು ರಾಜಕೀಯ ಪ್ರಜ್ಞೆ ಬಗ್ಗೆಯೂ ಕೂಡ ನಾವು ಹೇಳಬೇಕಾಗತ್ತೆ. ಹಾಗಾದಾಗ ಮಾತ್ರ ಸಮಾಜದ ಏಳ್ಗೆಯಲ್ಲಿ ನಾವು ಮುಂದುವರಿಬೇಕು. ಇವತ್ತಿನ ದಿನಗಳಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ,
ಬೆಳೆಯೋ ತನಕ ಸಮಾಜದ ಹೆಸರು ಹೇಳ್ಕೊಂಡು ಬೆಳೆದಾದ್ಮೇಲೆ ವಿಶ್ವಮಾನವರಾಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಬೆಳೆದಂಥ ಸಮಾಜದ ಋಣ ತೀರಿಸಬೇಕಾಗಂಥ ಒಂದು ಬದ್ಧತೆ ಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಸಮಾಜದ ಋಣದಲ್ಲಿ ಬದುಕ್ತಾ ಇದ್ದೇವೆ. ಅಂಥ ಒಂದು ಋಣವನ್ನು ನಾವು ಈ ಜನ್ಮದಲ್ಲಿ ತೀರಿಸೇ ಹೋಗಬೇಕು. ಇಂಥ ವಿಚಾರಗಳನ್ನು ಭಾಳಷ್ಟು ಜನ, ಈಗ ನಮ್ಮ ನಾಗರಾಜ್ ಸರ್ ಇದ್ದಾರೆ, ಆ್ಯಕ್ಚುಲಿ ಇಂಥವ್ರ ಋಣದಲ್ಲಿ ಸಮಾಜ ಇವತ್ತು ಬದುಕ್ತಾ ಇದೆ. ಭಾಳಷ್ಟು ಡಾಕ್ಟ್ರುಗಳನ್ನು, ನನಗೆ ಗೊತ್ತಿದ್ದಂಗೆ ಸಾವಿರಾರು ಡಾಕ್ಟ್ರುಗಳನ್ನು ಓದಿಸಿ ಬೆಳೆಸಿದ್ದಾರೆ. ಆ ಒಂದು ಇವರ ಒಂದು ಸಹಾಯದಲ್ಲಿ ಓದಂಥ ಡಾಕ್ಟ್ರುಗಳು 4 ಡಾಕ್ಟ್ರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ, ಅವರು 4 ಜನ ಡಾಕ್ಟ್ರುಗಳಿಗೆ ಸಹಾಯ ಮಾಡಿದ್ರೆ ಖಂಡಿತ ಈ ಸಮಾಜ ಮುಂದೆ ಅವರು ಒಂದು 10-20 ವರ್ಷದಲ್ಲಿ ಒಂದು ಮಟ್ಟಕ್ಕೆ ತಲುಪುವ ಒಂದು ಪ್ರಯತ್ನ ಮಾಡ್ಬೋದು ಅಂತೇಳಿ ಇಂಥ ಹಲವಾರು ಕಾರ್ಯಕ್ರಮಗಳ ಮೂಲಕ ಹಿರಿಯರನ್ನೆಲ್ಲ ಸೇರಿಸಿ ಅವರ ಮಾರ್ಗದರ್ಶನವನ್ನು ನಮ್ಮ ಯುವ ಪೀಳಿಗೆಗೆ ಕೊಡಿಸಿ ಮುಂದಿನ ಒಂದು ಸಮಾಜದ ಶ್ರೇಯೋಭಿವೃದ್ಧಿಗೆ ಎಲ್ಲರೂ ಸೇರಿ ಶ್ರಮಿಸಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಡಾಕ್ಟರ್ ಲೋಹಿತ್ ಅಂತ ಹುಣಸೂರಿಂದ ಬಂದಿದ್ದೇನೆ. ನಾನು ಒಂದೇ ಸೆಂಟೆನ್ಸಲ್ಲಿ ಹೇಳೋಕ್ಕೆ ಬಯಸ್ತೀನಿ. ನನಗೆ ಮುಂದಿನ ಜೀವ ಕೊಟ್ಟರೆ ನಾನು ಹಾಲು ಮತದಲ್ಲಿ ಹುಟ್ಟಬೇಕು ಅಂತ ನನ್ನ ಆಸೆ ಅಷ್ಟೇ. ಅದೊಂದೇ ಸಾಕು, ಅದೆಲ್ಲ ಹೇಳುತ್ತೆ. ಥ್ಯಾಂಕ್ ಯು. ತಮ್ಮ ಪರಿಚಯ ಸರ್? ಡಾಕ್ಟರ್ ಉದಯ್ ಶಂಕರ್ ಒಡೆಯರ್ ಅಂದ್ಬಿಟ್ಟು, ನಾನು ಪ್ಲಾಸ್ಟಿಕ್ ಸರ್ಜನ್ನು. ಇದೇ ಊರಿನೂ ಚೆನ್ನೈ ಒಡೆಯರ್ ಮಗ. ಸರಿ, ಧನ್ಯವಾದ ಸರ್. ಹಾಲುಮತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಈ ಸ್ನೇಹೋತ್ಸವ ಕಾರ್ಯಕ್ರಮ ಆಯೋಜಕರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಈ ತರಹದ ಹಾಲುಮತ ಸಮಾಜದ ಕಾರ್ಯಕ್ರಮಗಳು ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲೂ ನಡೆಯುವಂತೆ ಆಗಬೇಕು. ಇದರಿಂದ ನಮ್ಮ ಜನಗಳಿಗೆ ನಮ್ಮ ಸಮುದಾಯದ ಬಗ್ಗೆ ಅಭಿಮಾನ ಮೂಡುತ್ತೆ. ಆಮೇಲೆ ಯುವ ಪೀಳಿಗೆ ಅವರಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ಅನುಕೂಲ ಆಗುತ್ತೆ. ನಾವು ನಮ್ಮ ಸಮುದಾಯದಲ್ಲಿ ನಾವು ಈಗ ಸದ್ಯದ ಪರಿಸ್ಥಿತಿ ನೋಡಿದರೆ ನಾವು ಶಿಕ್ಷಣದಲ್ಲಿ ಭಾಳ ಹಿಂದುಳಿದಿರ್ತೇವೆ. ಆಮೇಲೆ ಒಗ್ಗಟ್ಟು ಕೂಡ ನಮ್ಮಲ್ಲಿ ಇಲ್ಲ. ಈಗೀಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮುದಾಯದ ಬಗ್ಗೆ ಅಭಿಮಾನ ಮೂಡ್ತಾ ಇದೆ. ಈ ಅಭಿಮಾನ ಮೂಡಿ ಒಗ್ಗಟ್ಟಾಗಿ ಇನ್ನೂ ಸಮುದಾಯದಲ್ಲಿ ಈ ಸಮಾಜದಲ್ಲಿ ಇನ್ನೂ ಅತಿ ಹೆಚ್ಚು ಬೆಳಿಬೇಕಂದ್ರೆ ಅತಿ ಹೆಚ್ಚಿನ ನಾವು ವಿದ್ಯಾಭ್ಯಾಸಕ್ಕೆ ನಾವು ಒತ್ತು ಕೊಡಬೇಕಾಗಿದೆ. ಆ ದಿಶೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಬೇಕು, ಹಾಸ್ಟೆಲ್ಗಳು ಸ್ಟಾರ್ಟ್ ಮಾಡಬೇಕು. ಜೊತೆಗೆ ಮುಂದೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ಜನಗಳೆಲ್ಲ ಒಗ್ಗಟ್ಟಾದಾಗೆ ನಾವು ರಾಜಕೀಯವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಎಲ್ಲ ರಂಗಗಳಲ್ಲಿ ಬೆಳೆದು ಬೇರೆ ಏನು ಸಮುದಾಯಗಳನ್ನು ಇವತ್ತೇನು ಮುಂದುವರೆದಿದಾರಲ್ಲ ಅವ್ರ ಜೊತೆ ನಾವು ಕಾಂಪೀಟ್ ಮಾಡ್ಬೋದು. ಓಕೆ, ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಾನು ಬಂದು ಡಾಕ್ಟರ್ ಪಂಪನಗೌಡ, ಸೀನಿಯರ್ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟು. ನನ್ನದೇ ಆದಂಥ ಓನ್ ಅಪೆಕ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ 100 ಬೆಡ್ ಬ್ಯಾಂಗ್ಳೂರಲ್ಲಿ ಯಲಹಂಕದಲ್ಲಿ ಪ್ರಾರಂಭ ಮಾಡಿದ್ದೀನಿ. ಈಗ ನಡೀತದೆ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಇದು ಸ್ನೇಹೋತ್ಸವ ಕಾರ್ಯಕ್ರಮ ವೈದ್ಯಕೀಯ ಮತ್ತು ಅರೆವೈದ್ಯಕೀಯ ಸಂಘದಿಂದ 4ನೇ ಆವೃತ್ತಿ ಸತತವಾಗಿ ನಡೀತಾ ಬಂದಿದೆ. ಇಲ್ಲಿ ಇದರ ಪ್ರೇರಣೆ ಏನಪ್ಪ ಅಂತೇಳಿ, ನಾನು ಮೂಲತಃ ದಾವಣಗೆರೆಯವನು. ಈಗ ನಾನು ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಶುರು ಮಾಡಿ 1993ರಲ್ಲಿ ವೈದ್ಯಕೀಯ ವೃತ್ತಿ ಸ್ಟಾರ್ಟ್ ಮಾಡಿ ಈಗ ನೆಫ್ರೋಯೂರಾಲಜಿ ಸಂಸ್ಥೆ ಮೈಸೂರು ವಿಭಾಗದಲ್ಲಿ ಮುಖ್ಯಸ್ಥರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಈ ಸೇವರ್ಸ್ನ ಭಾಗಿಯಾಗಿ ತುಂಬ ಖುಷಿ ಆಯಿತು. ಪ್ರತಿ ವರ್ಷ ನೋಡ್ದಂಗೆ ನಮ್ಮ ಸಮಾಜದ ಈಗ ಕುಲ ಬಿಟ್ಟು ಏನು ಮಾತಾಡೋಕ್ಕಾಗಲ್ಲ. ನಮ್ಮ ಕವಿರತ್ನ ಕಾಳಿದಾಸರಾಗ್ಬೋದು, ಕನಕದಾಸರಾಗ್ಬೋದು, ಹೇಳೋದಷ್ಟೇ. ಕುಲದ ಬಗ್ಗೆನೇ ಅಂತ ನಾವು ಸಮಾಜ ಬಗ್ಗೆ ಅಂತ ಹೇಳಲ್ಲ. ಬಟ್ ನಾವು ಮೂಲತಃ ನಮ್ಮ ಸಮಾಜ ಬಗ್ಗೆ ನಾವು ನೋಡ್ಕೋಬೇಕಂದ್ರೆ ನಮ್ಮ ಸಮಾಜ ಬೆಳಿಬೇಕು ಫಸ್ಟು, ಆಮೇಲೆ ಎಲ್ಲ ಸಮಾಜ ಬಗ್ಗೆನೂ ನಾವು ಅದೇ ಭಾವನೆ ಇಟ್ಕೊತಿರೋಂಥದ್ದು ಸಾಮಾನ್ಯ. ಸೊ ಹಾಗಾಗಿ ನಮ್ಮ ಜನಗಳು, ನಮ್ಮ ಡಾಕ್ಟರ್ಸ್ಗಳು ಪ್ರತಿ ವರ್ಷ ಪ್ರತಿಶತ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವ್ರಿಗೆ ಅರಿವು ಜಾಸ್ತಿ ಆಗ್ತದೆ. ನಾವು ಸಮಕಾಲಿಕರಾಗಿ ಎಲ್ಲ ಸಮಾಜದಲ್ಲಿ ನಿರ್ಮಾಣಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು ಅಂತ ಅವರಲ್ಲಿ ಭಾವನೆ ಹುಟ್ಟಬೇಕು. ಸೊ ಅದು ನಾನು ಪ್ರತ್ಯಕ್ಷದರ್ಶಿಯಾಗಿ ಕಾಣ್ತಾ ಇದ್ದೀನಿ. ಈ ಸತತ 4ನೇ ವರ್ಷ ಬಂದಿರೋದ್ರಿಂದ ಪ್ರತಿ ವರ್ಷ ಪರ್ಸೆಂಟೇಜ್ ಆಫ್ ಪೀಪಲ್ ಹೂ ಹ್ಯಾವ್ ಬೀನ್ ಎಜುಕೇಟೆಡ್ ಇನ್ ಆಲ್ ದ ಫೀಲ್ಡ್ಸ್, ವೈದ್ಯಕೀಯ ಆಗ್ಬೋದು, ಅರೆವೈದ್ಯಕೀಯ ಆಗ್ಬೋದು, ಎಲ್ಲ ಇದರಲ್ಲಿ ಆಸಕ್ತಿ ತೋರಿಸಿ ಸ್ವಂತದಲ್ಲಿ ಅವರು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಈ ಪ್ರೋಗ್ರಾಮ್ ಅರೇಂಜ್ ಮಾಡಿದವರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಹಾಗಾಗಿ ಈ ಸಮಾಜದ ಬೆಳೀಲಿ. ಇದು ಹಾಲು ಮತ ಅಂದರೆ ವರ್ಡಲ್ಲೇ ಇದೆ. ಹಾಲಿನಂಥ ಮನಸ್ಸಿನವರು, ಕಲ್ಮಶ ಇಲ್ಲಂಥವ್ರು, ಎಲ್ಲರನ್ನೂ ಪ್ರೀತಿಯಂಥ ಜನ. ಸೊ ಎಲ್ಲರನ್ನೂ ಪ್ರೀತಿಸೋ ಜನ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುವಂಥದ್ದನ್ನ ಮೂಲವಾಗಿಟ್ಕೊಂಡು ನಾವು ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಬಯಸ್ತೀವಿ. ಧನ್ಯವಾದಗಳು.
ತಮ್ಮ ಪರಿಚಯ ಸರ್? ಡಾಕ್ಟರ್ ನರೇಂದ್ರ, ಯೂರಾಲಜಿಸ್ಟ್, ಮುಖ್ಯಸ್ಥರು ನೆಫ್ರೋಯೂರಾಲಜಿ ಸಂಸ್ಥೆ ಮೈಸೂರು ವಿಭಾಗ, ಮೈಸೂರು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.